ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ ಪುನರ್ವಸು ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನಿವಾರದಲ್ಲಿ ಶನೈಶ್ಚರನ ಮಂದಿರಕ್ಕೆ ಹೋಗಿ ಶನಿಯ ಆರಾಧನೆ, ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು, ಹೀಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಬಹುದು. ಶನಿವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತೇನೂ ಇಲ್ಲ. ಶನಿವಾರ ದಿವಸ ಗುರು ಸನ್ನಿಧಾನಕ್ಕೆ ಹೋಗಬಾರ್ದು ಅಂತಲೂ ಏನೂ ಇಲ್ಲ. ಎಲ್ಲಾದರೂ ಸರಿ ನಾವು ಪ್ರಾರ್ಥನೆ ಸಲ್ಲಿಸಬೇಕು ಅಷ್ಟೇ. ಯಾಕಾಗಿ ಅಂದರೆ ನಮ್ಮ ಯೋಗಕ್ಷೇಮ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಇತಿ ಯೋಗ ಅಂತ. ಯಾವುದು ಸಾಧ್ಯವಿಲ್ಲವೋ, ಅಪ್ರಾಪ್ತಿ ದಕ್ಕೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೋ ಅದರ ದಕ್ಕಿಸಿಕೊಳ್ಳುವಿಕೆಗಾಗಿ ಅದನ್ನು ಯೋಗ ಅಂತಾರೆ. ಕ್ಷೇಮ ಅಂದರೆ ಬಂದಿದ್ದನ್ನು ಉಳಿಸ್ಕೊಳ್ಳೋದನ್ನು ಕ್ಷೇಮ ಅಂತಾರೆ. ಸಾಮಾನ್ಯವಾಗಿ ಯೋಗಕ್ಷೇಮ ವಿಚಾರಿಸ್ತೀವಲ್ಲ, ಯಾವುದು ಸಿಕ್ಕಿರ್ಬೋದು ಸಿಕ್ಕಬೇಕು, ಸಿಕ್ಕಿದ್ದು ಉಳಿಬೇಕು ಅಂತ. ಇದು ವಸ್ತುತಃ ಭಗವಂತ ನಮಗೆ ಕೃಪೆ ಮಾಡಬೇಕು. ಆರೋಗ್ಯ ಇಲ್ಲ ಅಂದರೆ ಅದರ ಪ್ರಾಪ್ತಿಯಾಗಬೇಕು. ಅದನ್ನು ಹಾಗೆ ಕ್ಷೇಮ ಉಳಿಸ್ಕೊಳ್ಬೇಕು. ಅದಕ್ಕೆ ಅದು ನಮ್ಮ ಕೈಲಾಗುತ್ತಾ? ಆಗಲ್ಲ. ಯಾಕೆಂದರೆ ನಮಗೆ ತಿನ್ನೋದು ಜಾಸ್ತಿ ಅಪೇಕ್ಷೆ ಇದೆ. ಈ ಶನಿವಾರ ಭಾನುವಾರ ಬಂದುಬಿಟ್ರಂತೂ ಅತಿಯಾದ ಮನೆ ಊಟ ಬಿಟ್ಟು ಹೊರಗಿನ ಊಟದ ಕಡೆ ಗಮನ ಜಾಸ್ತಿ ಇರುತ್ತೆ. ಅದು ತಿನ್ನು, ಮತ್ತೊಂದು ತಿನ್ನು, ಮಗದೊಂದು ತಿನ್ನು, ಅದು ಕೇಳು, ಮತ್ತೊಂದು ಕೇಳು, ಮಗದೊಂದು ಕೇಳು, ಅದು ನೋಡು, ಮತ್ತೊಂದು ನೋಡು, ಮಗದೊಂದು, ಹೀಗೆ ಎಲ್ಲ ಹೊರಗಿಂದ ಬೇಕು ಅನಿಸ್ತಾ ಇರುತ್ತೆ. ವೀಕೆಂಡು ಪಾಪ ಹೀಗೆ ಶನಿವಾರ ಭಾನುವಾರ ದಿವಸ ನಮಗೆ ಒಳ್ಳೆಯ ಆರಾಧನೆ, ಮತ್ತೊಂದು ಸತ್ಕಾರ್ಯಗಳನ್ನು, ಶನೈಶ್ಚರ ಕಾರ್ಯಪ್ರೇರಕ. ಹೀಗಾಗಿ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂದರೆ ಒಳ್ಳೆ ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗೋದಾಗುತ್ತೆ. ಅದು ಒಳ್ಳೆಯದಕ್ಕಾಗಿ ಒಳ್ಳೆಯದು ಅಂದ್ಕೊಂಡು ಹೋಗೋದಾಗುತ್ತೆ. ಆದರೆ ಅದು ತಿಂದ ಮೇಲೆ, ಅದನ್ನು ಕೇಳಿದ ಮೇಲೆ, ನೋಡಿದ ಮೇಲೆ ಆಗುತ್ತೆ ಮನಸ್ಸಿಗೆ ರಾಡಿ, ವ್ಯಥೆ, ಮತ್ತೊಂದು ಮಗದೊಂದು. ಹೀಗಾಗಿ ಯಾವುದನ್ನು ನಾನು ಸವಿಯೋ ರುಚಿಯೋ ಅಂದ್ಕೊಂಡು ಹೋಗ್ತೀನೋ ಅದೇ ನನ್ನ ಮೂಲ ಆಗಿದೆ, ಮೂಲಕ್ಕೆ ಬಂದಿದೆ. ಹೀಗಾಗಿ ಅಂಥದ್ದು ಕಡೆಗೆ ಆಸಕ್ತಿ ಕೊಡದೆ ನಿಜವಾಗಿ ಒಳ್ಳೆಯದು ಯಾವುದು, ನಿಜವಾಗಿ ಸಿಹಿ ಯಾವುದು, ಸವಿ ಯಾವುದು, ಹಿತ ಯಾವುದು, ಇದರ ಒಂದು ಅರಿವು ಬೇಕಾಗುತ್ತೆ. ಇದಕ್ಕೆ ಶನೈಶ್ಚರ ಸನ್ನಿಧಾನಕ್ಕೆ ಹೋಗೋದು ನಾವು. ವಸ್ತುತಃ ಒಳ್ಳೆಯ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಒಳ್ಳೆಯದು ಯಾವುದು ನಮಗೆ ಗೊತ್ತಾ? ಖಂಡಿತ ಗೊತ್ತಿಲ್ಲ. ನಮಗೆ ಹಿತವಾದವು ಅಂತ ಅಂದ್ಕೊಳ್ತೀವಿ, ಹಿತವಾಗಿರೋದಿಲ್ಲ ಅದು. ಆದರೆ ಯಾವುದೋ ಸಂಬಳದ್ದೋ ಇನ್ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಒಳಗಾಗಿ ಅಂಥ ಕೆಲಸಗಳಿಗೆ ಕೈ ಹಾಕ್ಬಿಡ್ತೀವಿ. ಅಲ್ಲಿಂದ ಪಾಪ ಅಂಟುಕೊಳ್ಳುತ್ತೆ. ಹೀಗೆ ಇದರ ಜರಡಿ ಹಿಡಿಯೋದು ಯಾರಪ್ಪ ಅಂದರೆ ಶನೈಶ್ಚರ. ಅಥವಾ ನೀವು ಯಾವುದೇ ದೇವರ ಆರಾಧನೆ ಮಾಡಿದ್ರೂ ಆ ದೇವರ ಮೊರೆ ಹೋಗುವ ಸಂದರ್ಭದಲ್ಲಿ ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಡು ಅಂತ ಹೋಗೋದು ನಾವು. ನನಗೆ ಕಾರ್ಯಗಳನ್ನು ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ, ಇದು ಸರಿನಾ ತಪ್ಪು ಅಂತ. ಈ ರೀತಿಯ ವಿವೇಕ ಚತುರಮತಿ ನಮಗೆ ಬರಬೇಕು. ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ, ಶಿವ ಸನ್ನಿಧಾನಕ್ಕೆ ಹೋಗಿ, ಎಲ್ಲರಲ್ಲೂ ವಿವೇಕ ಇದೆ, ಎಲ್ಲರಲ್ಲೂ ಉಗ್ರತೆಯೂ ಇದೆ, ಶಾಂತತೆಯೂ ಇದೆ. ದೇವತೆಯಲ್ಲಿ ಎಲ್ಲ ಇರುತ್ತಲ್ವ, ಸಹಜ. ನಮ್ಮಲ್ಲಿದ್ದ ಹಾಗೆ ಸ್ವಭಾವಗಳು ಪರಮಾತ್ಮನಲ್ಲಿ. ಆದರೆ ನಮ್ಮಲ್ಲಿ ತಪ್ಪಬಹುದು. ನಾವು ಒಳ್ಳೆಯವರನ್ನು ದ್ವೇಷಿಸುವ ಮನೋಭಾವ ಬಂದುಬಿಡಬಹುದು ನಮಗೆ. ದೇವತೆಗಳಿಗೆ ಹಾಗಲ್ಲ. ಅವರಿಗೆ ನಿಶ್ಚಯಾತ್ಮಕ ಬುದ್ಧಿ ಇದೆ. ಇವನ ಕಾರ್ಯ ಏನು, ಇವನ ತಿಳುವಳಿಕೆ ಏನು, ನಡತೆ ಏನು, ಇದೆಲ್ಲ ಗೊತ್ತಾಗುತ್ತೆ ಅವರಿಗೆ. ಹೀಗಾಗಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಬುದ್ಧಿ, ಅರಿವು ಇವುಗಳನ್ನು ಚೆನ್ನಾಗಿ ಜರಡಿ ಹಿಡಿದು, ಒಳ್ಳೆಯದು ಯಾವುದಿದೋ ಫಲವತ್ತಾದ್ದು ಕಾಳನ್ನು ಜರಡಿ ಹಿಡಿದಾಗ ಕಲ್ಲೆಲ್ಲ ಹೊರಟು ಹೋಗುತ್ತೆ. ಯಾವುದು ಸಮೃದ್ಧವೋ ಅದು ಮಾತ್ರ ಉಳಿಯುತ್ತಲ್ಲ. ಹಾಗೆ ನನ್ನಲ್ಲಿ ಅಂಥದ್ದನ್ನು ಉಳಿಸಪ್ಪ. ಒಳ್ಳೆಯದನ್ನು ತಿನ್ನೋಕೆ ಅವಕಾಶ ಮಾಡಿಕೊಡು, ಒಳ್ಳೆಯದನ್ನು ಕೇಳಲಿಕ್ಕೆ, ಒಳ್ಳೆಯದನ್ನು ಆಚರಣೆ ಮಾಡಲಿಕ್ಕೆ. ಆ ರೀತಿಯ ಬುದ್ಧಿ ಇದ್ದರೆ ಸಾಕಾಗುತ್ತೆ. ಉಳಿದವೆಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಈ ಪ್ರಾರ್ಥನೆಯನ್ನು ಮಾಡೋಣ ಈ ದಿವಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.